ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕದನ ವಿರಾಮದ ಬಳಿಕ ನಿನ್ನೆಯೂ ನಡೆದಿಲ್ಲ ಶೆಲ್ ದಾಳಿ, ಫೈರಿಂಗ್. ಆದರೆ ಗಡಿ ಭಾಗದ ಕೆಲವು ಪ್ರದೇಶಗಳಲ್ಲಿ ಅಲ್ಪ ಪ್ರಮಾಣದ ಡ್ರೋನ್ಗಳು ಪತ್ತೆ. ಸಹಜ ಸ್ಥಿತಿಯತ್ತ ಮರಳುತ್ತಿರುವ ಜಮ್ಮು ಕಾಶ್ಮೀರ. ಕದನ ವಿರಾಮವಾದರೂ ಇನ್ನೂ ದೂರಾಗದ ಆತಂಕ. ಏರ್ ಇಂಡಿಯಾ, ಇಂಡಿಗೋದ ಹಲವು ವಿಮಾನಗಳ ಹಾರಾಟ ರದ್ದು. ಅಮೃತಸರ, ಶ್ರೀನಗರ, ಜಮ್ಮು, ಚಂಡೀಗಢ, ರಾಜ್ಕೋಟ್ ಸೇರಿ ಹಲವು ಕಡೆಗಳಲ್ಲಿ ಪ್ರಯಾಣಿಸಬೇಕಿದ್ದ ವಿಮಾನ ಕ್ಯಾನ್ಸಲ್. ಪಾಕ್ ಮೇಲೆ ದಾಳಿ ವೇಳೆ ಮಿರಾಜ್ ಫೈಟರ್ ಹೊಡೆದುರುಳಿಸಿದ ಭಾರತ. ಸ್ವಲ್ಪ ಹಾನಿಯಾಗಿದೆ ಅಂತ ಒಪ್ಪಿಕೊಂಡಿದ್ದ ಪಾಕ್. ವಿಡಿಯೋ ಸಾಕ್ಷ್ಯವನ್ನೇ ನೀಡಿರುವ ಭಾರತೀಯ ಸೇನೆ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಶಸ್ತ್ರಾಸ್ತ್ರಗಳ ಶಕ್ತಿ ಪ್ರದರ್ಶನ. ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇಂಡಿಯನ್ಸ್ ವೆಪನ್ಸ್ಗೆ ಹೆಚ್ಚಾಯಿತು ಡಿಮ್ಯಾಂಡ್. ಬ್ರಹ್ಮೋಸ್ ಕ್ಷಿಪಣಿ, ಆಕಾಶ್ ಡಿಫೆನ್ಸ್ ಸಿಸ್ಟಮ್ಗೂ ಭರ್ಜರಿ ಬೇಡಿಕೆ. ಕದನ ವಿರಾಮ ಘೋಷಿಸದಿದ್ರೆ ಅನಾಹುತ ಆಗ್ತಿತ್ತು. ಕದನ ವಿರಾಮದ ಕ್ರೆಡಿಟ್ಗಾಗಿ ಅಮೆರಿಕದ ಯತ್ನ. ಅಣ್ವಸ್ತ್ರ ಯುದ್ಧ ತಪ್ಪಿಸಿದ್ದೇವೆಂದು ಬಡಾಯಿ ಕೊಚ್ಚಿಕೊಂಡ ಟ್ರಂಪ್. ಕದನ ವಿರಾಮ ಘೋಷಣೆಯ ಬಳಿಕ ವಿಕ್ರಮ್ ಮಿಶ್ರಿ ಟ್ರೋಲ್. ಭಾರತ ವಿದೇಶಾಂಗ ಕಾರ್ಯದರ್ಶಿ ಕುಟುಂಬದ ವಿರುದ್ಧ ಟ್ರೋಲ್. ಮಿಶ್ರಿ ಮಗಳ ಫೋನ್ ನಂಬರ್ ಹಾಕಿ ಅಪಮಾನ. ಪಾಕಿಸ್ತಾನದ ಸರ್ಗೋದಾ ಏರ್ಬೇಸ್ನ ರನ್ವೇ ಧ್ವಂಸ. ಭಾರತದ ಏರ್ ಸ್ಟ್ರೈಕ್ನಲ್ಲಿ ರನ್ವೇಗೆ ಡ್ಯಾಮೇಜ್. ಸ್ಯಾಟಲೈಟ್ ಫೋಟೋದಲ್ಲಿ ಅಸಲಿ ಚಿತ್ರಣ ರಿವೀಲ್. ಪಾಕಿಸ್ತಾನದ ಸುಕ್ಕೂರು ಏರ್ಬೇಸ್ಗೂ ಭಾರತದ ಏರ್ ಸ್ಟ್ರೈಕ್ ಎಫೆಕ್ಟ್. ವಾಯುನೆಲೆಯ ಕಟ್ಟಡಗಳು ಧ್ವಂಸ. ಸ್ಯಾಟಲೈಟ್ ಫೋಟೋದಲ್ಲಿ ಪಾಕ್ ಅವಸ್ಥೆ ಬಯಲು. ಭಾರತದ ದಾಳಿ ವೇಳೆ ನಾಪತ್ತೆಯಾಗಿದ್ದ ಪಾಕ್ ಸೇನಾ ಮುಖ್ಯಸ್ಥ. ಕದನ ವಿರಾಮದ ಬಳಿಕ ಬಿಲದಿಂದ ಹೊರಬಂದ ಅಸೀಂ ಮುನೀರ್. ಆಸ್ಪತ್ರೆಗೆ ದಾಖಲಾದ ಪಾಕ್ ಯೋಧರನ್ನ ಭೇಟಿಯಾದ ಪಾಕಿಸ್ತಾನದ ಆರ್ಮಿ ಚೀಫ್. ಮತ್ತೆ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ. ಗಡಿ ರಾಜ್ಯದಲ್ಲಿ ಮತ್ತೆ ಶಾಲಾ ಕಾಲೇಜುಗಳು ಆರಂಭ. ಶೆಲ್ ಹಾಗೂ ಡ್ರೋನ್ ದಾಳಿ ಬಳಿಕ ಸ್ಕೂಲ್ಸ್ ಓಪನ್. ಶ್ರೀನಗರದಿಂದ ಕರ್ನಾಟಕಕ್ಕೆ ಮರಳಿದ ವಿದ್ಯಾರ್ಥಿ. ರಾಮನಗರ ಮೂಲದ ಹರ್ಷಿತ್ ವಾಪಸ್. ಬ್ಲಾಸ್ಟ್ ಆಗ್ತಿದ್ದ ಸೌಂಡ್ ಕೇಳಿ ಭಯ ಆಗ್ತಿತ್ತು ಅಂತ ಅನುಭವ ಹಂಚಿಕೊಂಡ ಯುವಕ. ಪಾಕಿಸ್ತಾನದಲ್ಲಿನ ಉಗ್ರರ ಅಡಗು ತಾಣಗಳ ಮೇಲೆ ಭಾರತ ಅಟ್ಯಾಕ್. ದೇಶಾದ್ಯಂತ ತಿರಂಗ ಯಾತ್ರೆ ನಡೆಸೋದಕ್ಕೆ ಮುಂದಾದ ಬಿಜೆಪಿ. ಇಂದಿನಿಂದ 10 ದಿನಗಳ ಕಾಲ ರಾಷ್ಟ್ರೀಯ ಬಿಜೆಪಿ ವತಿಯಿಂದ ತಿರಂಗ ಯಾತ್ರೆ. ನೆಲಮಂಗಲದಲ್ಲಿ ಬೆಳ್ಳಂಬೆಳಗ್ಗೆ ಭಾರೀ ಅಗ್ನಿ ಅನಾಹುತ. ದಗದಗನೆ ಹೊತ್ತಿ ಉರಿಯುತ್ತಿರುವ ಆಯಿಲ್ ಗೋದಾಮು. 20ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸೋ ಕಾರ್ಯ. ಆಭರಣ ಪ್ರಿಯರಿಗೆ ಮತ್ತೆ ಗುಡ್ ನ್ಯೂಸ್. ಬೆಂಗಳೂರಲ್ಲಿ ಚಿನ್ನದ ದರದಲ್ಲಿ ಭಾರೀ ಇಳಿಕೆ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 1800 ರೂಪಾಯಿ ಇಳಿಕೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ದರ್ಬಾರ್. ಆಫ್ಘಾನ್ ಇಂಟರ್ನ್ಯಾಷನಲ್ ಗೇಮ್ ಚೆಸ್ ಬ್ಯಾನ್. ಸರ್ಕಾರದ ನಿರ್ಧಾರಕ್ಕೆ ಭಾರೀ ಆಕ್ರೋಶ. ಭಾರತದ ಸೇನಾ ಕಾರ್ಯಾಚರಣೆಯ ಬಳಿಕ ಅಸ್ವಾಭಾವಿಕ ಘಟನೆ. ಪಾಕ್ನ ವಿವಿಧೆಡೆ 4.6 ತೀವ್ರತೆ ಭೂಕಂಪ. ಪರಮಾಣು ಪರೀಕ್ಷೆಯ ತಳಕು ಹಾಕಿದ ಜನ. ಉಪ್ಪಿ ನಿರ್ದೇಶಕ ನಾಗಣ್ಣ ಕಾಂಬಿನೇಷನ್ನಲ್ಲಿ ಮತ್ತೊಂದು ಸಿನಿಮಾ. ಕುಟುಂಬ, ಗೋಕರ್ಣದಂತಹ ಹಿಟ್ ಸಿನಿಮಾಗಳ ಬಳಿಕ ಮತ್ತೊಂದು ಚಿತ್ರ. ಸೂರಪ್ಪ ಬಾಬುರಿಂದ ನಿರ್ಮಾಣ. ಮಹೇಶ್ ಬಾಬು, ರಾಜಮೌಳಿ ಕಾಂಬಿನೇಷನ್ನಲ್ಲಿ ಹೊಸ ಸಿನಿಮಾ. SSMB 29 ಸಿನಿಮಾದ ಫಸ್ಟ್ ಶೆಡ್ಯೂಲ್ ಚಿತ್ರೀಕರಣ ಮುಕ್ತಾಯ. ಪುರಾತತ್ವ ಶಾಸ್ತ್ರಜ್ಞನಾಗಿ ನಟಿಸ್ತಾ ಇದ್ದಾರೆ ಪ್ರಿನ್ಸ್.
ಕದನ ವಿರಾಮದ ಬೆನ್ನಲ್ಲೇ ಐಪಿಎಲ್ಗೆ ಸಿಕ್ತು ಕಿಕ್ ಸ್ಟಾರ್ಟ್. ಮೇ 17ರಿಂದ ಐಪಿಎಲ್ ಪಂದ್ಯಾವಳಿ ಮತ್ತೆ ಆರಂಭ. ಮೇ 29ಕ್ಕೆ ಮೊದಲ ಕ್ವಾಲಿಫೈಯರ್, ಜೂನ್ 3ಕ್ಕೆ ಫೈನಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.